ಈಗಾಗಲೇ ಭಾರತದ ತೀರ್ಪು ಪ್ರಕಟವಾಗಿದೆ. ಈ ಬೆನ್ನಲ್ಲೇ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮಹತ್ವದ ಚರ್ಚೆ ಆಗ್ತಾ ಇರುವಂಥದ್ದು. ಕಾಂಗ್ರೆಸ್ಗೆ ನಿರೀಕ್ಷೆಯಷ್ಟು ಭಾರದ ಸ್ಥಾನಗಳು. ಗ್ಯಾರಂಟಿ ಪರ ನಿಲ್ಲಲಿದ್ದಾರಾ, ಗ್ಯಾರಂಟಿಗಳು ಈಗ ನಿಲ್ತವ ಅನ್ನುವಂತಹ ಚರ್ಚೆ. ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಹಿನ್ನಡೆ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಫಲಿತಾಂಶದ ಬೆನ್ನಲ್ಲೇ ಈ ಗ್ಯಾರಂಟಿಯ ವಿಚಾರ ಮತ್ತೊಮ್ಮೆ ಸದ್ದನ್ನ ಮಾಡ್ತಾ ಇರುವಂಥದ್ದು. 2023ರ ಚುನಾವಣೆಯಲ್ಲಿ, ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟನ್ನ ಕಾಂಗ್ರೆಸ್ ಗೆಲ್ಲೋದಕ್ಕೆ ಇದೇ ಗ್ಯಾರಂಟಿಗಳು ಹೆಲ್ಪ್ ಆಗಿತ್ತು. ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನು ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. JDSನವ್ರಿಗೆ BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವ್ರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ. ನೋಡಿ, ಯಾವುದೋ ಒಂದು ಅಸ್ತ್ರ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ. ಈಗ ಅದು ಕೈ ಹಿಡ್ದಿಲ್ಲ ಅಂತಕ್ಕಂಥ ಮನವರಿಕೆ ಆಗಿದೆ. ನಮ್ಮ ವಿರೋಧಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ, ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಆಗಿಲ್ಲ ಇವರಿಗೆ ಅಂತೇಳಿ. ಈಗ ಅದನ್ನು ಪರಾಮರ್ಶೆ ಮಾಡ್ತಕ್ಕಂಥದ್ದು, ಚುನಾವಣೆ ಅಂದಮೇಲೆ ಪಟ್ಟು ಹಾಕ್ತಕ್ಕಂಥದ್ದು, ಒಂದು ಪಟ್ಟಲ್ಲಿ ಸರಿ ಹೋಗಲ್ಲ ಅಂದ್ರೆ ಇನ್ನೊಂದು ಪಟ್ಟು ಹಾಕಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಖಂಡರುಗಳು. ಬಹುಶಃ ಅದನ್ನ ನಮ್ಮ ಶಾಸಕಾಂಗ ಪಕ್ಷ ಸಭೆ ಕರೆದಂಥ ಸಂದರ್ಭದಲ್ಲಿ ಇವೆಲ್ಲ ಚರ್ಚೆಗೆ ಬರ್ತವೆ. ಈಗಲೂ ಅದೇ ಅಭಿಪ್ರಾಯದಲ್ಲಿ ನಾವಿದ್ದೀವಿ. ಯಾಕಂದರೆ ಜನ ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೀರ್ಪನ್ನು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದು ಮುಂದುವರಿಸಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಹೇಳಲಷ್ಟು ದೊಡ್ಡವನು ನಾನಲ್ಲ. ಅದಕ್ಕೆ ತೀರ್ಮಾನ ಮಾಡಲಿಕ್ಕೆ ದೊಡ್ಡ ದೊಡ್ಡ ನಾಯಕರುಗಳು ಇದ್ದಾರೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಮಂಡಲ ಎಲ್ಲ ಇದೆ. ಅವರೆಲ್ಲ ಚರ್ಚೆ ಮಾಡಿ, ಪರಾಮರ್ಶೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ. ಈಗ ಬೇರೆ ಪಟ್ಟನ್ನು ಉಪಯೋಗಿಸ್ಬೇಕಲ್ಲ, ಅದು ನಮ್ಮ ಅಭಿಪ್ರಾಯ, ನಾನು ಹೇಳ್ಬೋದು. ಬಟ್ ತೀರ್ಮಾನ ಅವ್ರದ್ದು. ನಾವು ಮೋದಿ ಅಲ್ಲೇ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದು. ನಾವು ನಮ್ಮ ಗ್ಯಾರಂಟಿ ವರ್ಕ್ ಮಾಡ್ತೇವೆ ಅಂದ್ಕೊಂಡಿದ್ದು. ನಾವು ನಮ್ಮ ನಿರೀಕ್ಷಣೆ ತಕ್ಕಂತೆ ನಾವು ಗೆಲ್ಲಕ್ಕಾಗಿಲ್ಲ. ಅದು ಬಿಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸು ಕಳೆದ ಬಾರಿಗಿನ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ಕೊಂಡಿದ್ರು ಸಮಾಧಾನಕರವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ ಮಾಡಿದೆ ಅಂತ ಅನ್ಕೋತೀವಿ. ಗ್ಯಾರಂಟಿ ವರ್ಕೌಟ್ ಆಗಿಲ್ಲ ಅಂತ ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ ಅಂತ ಅನಿಸುತ್ತೆ. ಈ ರಿಸಲ್ಟ್ ನೋಡಿದಂಥ ಸಂದರ್ಭದಲ್ಲಿ ನಾವು 15ರಿಂದ 20 ಸೀಟ್ ಗೆಲ್ತೀವಿ ಅಂತಕ್ಕಂಥದ್ದನ್ನ ಭರವಸೆ ಇಟ್ಕೊಂಡಿದ್ದು. ಆದರೆ ಜನರ ಆದೇಶ ನಮ್ಮ 23ರ ಚುನಾವಣೆಯಲ್ಲಿ ಇದೇ ಗ್ಯಾರಂಟಿಯನ್ನು ನಂಬಿಕೊಂಡು ಕಾಂಗ್ರೆಸ್ ನಾಯಕರು ಗೆಲುವಿನ ದಡವನ್ನು ಸೇರಿದ್ರು. 24ರ ಲೋಕಸಮರದಲ್ಲೂ ಕೂಡ ಇದೇ ಗ್ಯಾರಂಟಿಯನ್ನು ನಂಬಿಕೊಂಡು ಚುನಾವಣೆಯ ಅಖಾಡಕ್ಕೆ ಇಳಿದಿದ್ರು. ಬಟ್ ಗ್ಯಾರಂಟಿ ಪರ ನಿಲ್ಲಿಲ್ವಾ ಜನರು ಅನ್ನುವಂತಹ ಪ್ರಶ್ನೆ ಚುನಾವಣೆಯ ಫಲಿತಾಂಶದ ಬಳಿಕ ಮುನ್ನೆಲೆಗೆ ಬಂದಿದೆ.